ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾನು ಕೂಡ ಇವಾಗ ಸ್ವಲ್ಪ ಚೆನ್ನಾಗಿದ್ದೀನಿ. ಏನಪ್ಪ ಇದು ಬಾಕ್ಸ್ ಎಲ್ಲ ತೋರಿಸ್ತಾ ಇದ್ದಾರೆ ಅಂತ ಅನ್ಕೋತಿರ್ಬೋದು. ನಾನಿವತ್ತು ಫ್ಲಿಪ್ಕಾರ್ಟಿಂದ ರೋಸ್ಟೆಡ್ ಮಿಕ್ಸ್ ಸೀಡ್ಸ್ಗಳನ್ನ ತರಿಸ್ಕೊಂಡಿದ್ದೆ. ಇದರಲ್ಲಿ ಅಗಸೆ ಬೀಜ ಮತ್ತು ಕುಂಬಳಕಾಯಿ ಬೀಜ ಆಗಿರ್ಬೋದು, ಸೂರ್ಯಕಾಂತಿ ಬೀಜಗಳು ಮತ್ತು ಏನು ಹೇಳ್ತೀವಿ ಕಲ್ಲಂಗಡಿ ಹಣ್ಣಿನ ಬೀಜ, ಇದಿಷ್ಟೂ ಮಿಕ್ಸಲ್ಲಿದೆ. ಇನ್ನೂ ಯಾವ್ಯಾವ ಥರದ್ದು ಏನೇನೋ ಮಿಕ್ಸ್ ಮಾಡಿಸಿದ್ದಾರೆ ಅದರಲ್ಲಿ. ಸೊ ನಂಗೆ ಅದು ಅಷ್ಟಾಗಿ ಗೊತ್ತಾಗಲಿಲ್ಲ. ತುಂಬ ಚೆನ್ನಾಗಿತ್ತು. ನಾನು ಒಂದು ಸ್ವಲ್ಪ ತಿಂದ್ಬಿಟ್ಟು ನೋಡಿದೆ ಚೆನ್ನಾಗಿದೆಯಾ ಇಲ್ವಾ ಅಂತ. ಆನ್ಲೈನಲ್ಲಿ ಬಂದಿರೋದಲ್ವ, ಕ್ಲೀನ್ ಇದೆಯೋ ಅಥವಾ ಚೆನ್ನಾಗಿದೆಯೋ ಇಲ್ವೋ ಅಂತ ಒಂದು ಮಾತ್ರ ಸ್ವಲ್ಪ ಓಪನ್ ಮಾಡಿ ನೋಡಿದ್ದೆ. ಇಷ್ಟ ಆಯಿತು. ಆಮೇಲೆ ಅದು ಫುಲ್ಲು ಓಪನ್ ಮಾಡಿಕೊಂಡೆ. ಇದನ್ನು ಏನಕ್ಕೆ ತೊಗೊಂಡಿದ್ದೀನಿ ಅಂತಂದರೆ, ಇದರಿಂದ ಏರ್ ಫಾಲ್ ಆಗಿರ್ಬೋದು ಅಥವಾ ನಮ್ಮ ಸ್ಕಿನ್ ಆಗಿರ್ಬೋದು ಅಥವಾ ಏನಾದ್ರೂ ನಮ್ಮ ಗರ್ಭಕೋಶಕ್ಕೆ ಸಂಬಂಧಪಟ್ಟಿರೋದೇ ಆಗಿರ್ಬೋದು, ಅದೆಲ್ಲದೂ ದಿನೇ ದಿನೇ ಸ್ವಲ್ಪ ಕಡಿಮೆ ಆಗ್ತಾ ಹೋಗುತ್ತಂತೆ. ನಾನು ಕೂಡ ಇದನ್ನು ವಿಡಿಯೋದಲ್ಲೇ ನೋಡಿದ್ದು. ಲೇಟಾಗಿ ಮುಟ್ಟಾಗೋದಾಗಿರ್ಬೋದು, ಈ ಥರದ್ದು ಏನೇನೋ ಸಮಸ್ಯೆಗಳಿರುತ್ತಲ್ಲ ಹೆಣ್ಮಕ್ಳಿಗೆ, ಆ ಥರದ್ದೆಲ್ಲ ಈ ಒಂದು ರೋಸ್ಟೆಡ್ ಸೀಡ್ಸ್ ತಿನ್ನೋದ್ರಿಂದ ಕಡಿಮೆ ಆಗುತ್ತೆ ಅಂತ ಹೇಳಿದರು. ಸೊ ಅದಕ್ಕೆ ತುಂಬ ಚೆನ್ನಾಗಿ ರಿವ್ಯೂ ಕೂಡ ಬಂದಿತ್ತು. ಹಾಗಾಗಿ ನಾನು ಕೂಡ ತರಿಸ್ಕೊಂಡೆ. ಇವಾಗಲೂ ಕೂಡ ತಿಂತಾಯಿದ್ದೀನಿ. ಎವ್ರಿಡೇ ಒಂದೊಂದು 2 ಸ್ಪೂನ್ ತಿಂತೀನಿ. ಸೊ ಸಂಡೇ ಆಗಿರೋದ್ರಿಂದ ನಾನು ಇವತ್ತು ಚಿಕನ್ ಸಾಂಬಾರು ಮತ್ತು ಹಾಗೆ ರೊಟ್ಟಿ ಮಾಡ್ಕೊಂಡಿದ್ದೆ. ಸೊ ನಾನೇ ಕೂಡ ಮನೇಲಿ ಸಿಂಪಲಾಗಿ ಒಂದು 1/4 kg ಅಷ್ಟು ತೊಗೊಂಡು ಬಂದು, ಶಿವೋರು ಮನೇಲೇ ಹೋಟೆಲ್ದೆಲ್ಲ ತರಬೇಡ ಅಂತ ಹೇಳಿದರು. ಹಾಗಾಗಿ ತೊಗೊಂಡು ಬಂದು ಮನೇಲೇ ಮಾಡಿಕೊಂಡೆ. ಇನ್ನೇನು ನೆಕ್ಸ್ಟ್ ಎಲ್ಲ ಶ್ರಾವಣ ಬರ್ತಾಯಿದೆ, ಆವಾಗ ತಿನ್ನೋದಿಲ್ಲ. ಇನ್ನು ವರಮಹಾಲಕ್ಷ್ಮಿ ಮಾಡಿದ್ರೆ ಇನ್ನೂ 1 ಮಂತ್ ತಿನ್ನೋಕ್ಕೂ ಆಗಲ್ಲ. ಹಾಗಾಗಿ ಮನೇಲೇ ಮಾಡ್ಕೊಂಡು ತಿಂದುಬಿಡೋಣ ಅಂದ್ಬಿಟ್ಟು ತೊಗೊಂಡು ಬಂದು ಮಾಡಿದೆ. ಅದು ಯಾವುದು ಜ್ಞಾನದಲ್ಲಿ ಉಪ್ಪು ಹಾಕಿದ್ದೀನೋ ಗೊತ್ತಿಲ್ಲ, ಸ್ವಲ್ಪ ಸಾಲ್ಟ್ ಕೂಡ ಜಾಸ್ತಿ ಆಗಿತ್ತು. ಅಷ್ಟಾಗಿ ನನಗೆ ಇಷ್ಟನೂ ಆಗಲಿಲ್ಲ. ಸೊ ಹೇಗೋ ಹಾಗೆ ತಿಂದುಬಿಟ್ಟು ಇನ್ನೇನು ತಂದಿದ್ದು ವೇಸ್ಟ್ ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ಸ್ವಲ್ಪ ಲೆಮನೆಲ್ಲ ಹಾಕ್ಕೊಂಡು ಊಟ ಎಲ್ಲ ಮುಗಿಸಿ, ಪಾತ್ರೆಗಳಿತ್ತು ಸ್ವಲ್ಪ ಪಾತ್ರೆಗಳೆಲ್ಲ ತೊಳೆದಿಟ್ಕೊಂಡು ಹಾಗೆ ಗ್ಯಾಸ್ ಎಲ್ಲ ಒರೆಸಿ ಕ್ಲೀನ್ ಮಾಡಿಕೊಂಡು, ರಾತ್ರಿ ಟೈಮ್ ಸ್ವಲ್ಪ ಲೇಟಾಗಿ ನಿದ್ದೆ ಮಾಡ್ತೀನಿ ನಾನು. ಹಾಗಾಗಿ ರಾತ್ರಿ ಟೈಮೇ ಒಂದೊಂದು ದಿನ ಎಲ್ಲ ಕೆಲಸ ಮುಗಿಸ್ಕೋತೀನಿ. ಒಂದೊಂದು ದಿನ ಏನು ಕೆಲಸನೂ ಮಾಡಲ್ಲ, ಹಾಗೆ ಮಲ್ಕೊಂಬಿಡ್ತೀನಿ. ಒಂದೊಂದು ದಿನ ಎಲ್ಲ ಕೆಲಸನೂ ಫುಲ್ ಕಂಪ್ಲೀಟ್ ಮಾಡಿಬಿಡ್ತೀನಿ. ಮತ್ತು ನಾನು ಬೆಳಗ್ಗೆಯಿಂದ ವಿಡಿಯೋನ ಶುರು ಮಾಡಿಕೊಂಡೆ. ಮಾರ್ನಿಂಗಲ್ಲೇ ಸ್ವಲ್ಪ ಟಿ ವಿ ಕ್ಯಾಬಿನೆಟ್ ಎಲ್ಲ ರೆಡಿ ಮಾಡಬೇಕಿತ್ತು, ನೀಟಾಗಿ ಕ್ಲೀನ್ ಮಾಡ್ಕೋಬೇಕಿತ್ತು. ಟೇಬಲೆಲ್ಲ ಒರೆಸ್ಕೊಂಡು ಸ್ವಲ್ಪ ಜೋಡಿಸ್ಕೊಂಡೆ. ಈ ಬಕೆಟಲ್ಲೆಲ್ಲ ತುಂಬ ರೇಷನ್ಗಳು ತೊಗೊಂಬಂದಿದ್ದೆಲ್ಲ ಹಂಗೆ ತುಂಬಿಟ್ಬಿಟ್ಟಿದ್ದೆ ಕಾಳುಗಳೆಲ್ಲ. ಹಾಗೆ ಸ್ವಲ್ಪ ಫ್ರಿಜ್ನೂ ಒರೆಸ್ಕೊಂಡು ಕ್ಲೀನ್ ಮಾಡ್ಕೊಬಿಡೋಣ ಅಂದ್ಬಿಟ್ಟು ಎಲ್ಲ ತೆಗೆದಿಟ್ಕೊಂಡೆ. ಈ ರೀತಿಯಾಗಿ ಜೋಡಿಸ್ಕೊಂಡಿದ್ದೀನಿ ಸಿಂಪಲ್ಲಾಗಿ. ಎಲ್ಲ ಬಾಕ್ಸ್ಗಳನ್ನೂ ತುಂಬಿಟ್ಬಿಟ್ಟಿದ್ದೀನಿ ಮನೆ ಖಾಲಿ ಮಾಡೋದಂತ. ಇವಾಗ ಮನೆಯೆಲ್ಲ ಫುಲ್ಲು ಖಾಲಿ ಖಾಲಿ ಅನ್ನಿಸ್ತಾ ಇದೆ. ಆಚೆ ಕಡೆ ಇಟ್ಟಿದ್ದಂಥ ಎಲ್ಲದು ಶೋ ಪೀಸಸ್ ಎಲ್ಲದನ್ನು ತುಂಬಿಟ್ಬಿಟ್ಟಿದ್ದೀನಿ. ಒಂಥರ ಮನೆಯೇ ಏನೋ ಒಂಥರ ಖಾಲಿ ಖಾಲಿ ಅನ್ನಿಸ್ತಾ ಇದೆ. ಸ್ವಲ್ಪ ಬಾಕ್ಸ್ಗಳಿತ್ತು, ಅದರಲ್ಲೇ ಕೂಡ ಕಾಳುಗಳನ್ನೆಲ್ಲ ತುಂಬಿಟ್ಟು ಒಂದು ಫ್ರಿಜ್ಜಲ್ಲಿ ಎಲ್ಲ ಸ್ಟೋರ್ ಮಾಡಿ ಇಟ್ಕೊಂಡೆ. ಫ್ರಿಜ್ನೂ ಕೂಡ ಇವತ್ತು ಕ್ಲೀನ್ ಮಾಡಿಕೊಂಡೆ. ಸೊ ಈ ರೀತಿಯಾಗಿ ಜೋಡಿಸ್ಕೊಂಡಿದ್ದೀನಿ ಸಿಂಪಲ್ಲಾಗಿ. ಕಾಳುಗಳನ್ನ ಆಚೆ ಇಟ್ಬಿಟ್ರೆ ಹುಳ ಬಂದುಬಿಡುತ್ತೆ. ಸೊ ಹಾಗಾಗಿ ಟಿ ವಿ ಕ್ಯಾಬಿನೆಟ್ ಕೂಡ ಎಲ್ಲ ಒರೆಸಿ ಕ್ಲೀನ್ ಮಾಡಿಕೊಂಡು, ಸೋಫಾ ಸೆಟ್ ಅಂತೂ ಒರೆಸೇ ಇರಲಿಲ್ಲ. ನನಗೆ ಹುಷಾರು ತಪ್ಪಿದಾಗಿಂದನೂ ಆಪ್ರೇಷನ್ ಆದಾಗಿಂದನೂ ಒರೆಸೇ ಇರಲಿಲ್ಲ, ಕ್ಲೀನ್ ಮಾಡಿರಲಿಲ್ಲ. ಯಾಕೆಂದರೆ ಕೂತ್ಕೊಳ್ಳೋದು ಬಗ್ಗೋದು ಎದ್ದೇಳೋದೆಲ್ಲ ಮಾಡಲಿಕ್ಕೆ ಸ್ವಲ್ಪ ನನಗೆ ಹಿಂಸೆ ಅನ್ನಿಸ್ತಿತ್ತು. ಸೊ ಹಾಗಾಗಿ ಇವಾಗ ಸ್ವಲ್ಪ ನನಗೆ ಆರಾಮ್ ಅನ್ನಿಸೋಕ್ಕೆ ಶುರುವಾಯಿತು. ಹಾಗಾಗಿ ಸ್ವಲ್ಪ ಮನೆ ಕೆಲಸನೂ ನಿಧಾನಕ್ಕೆ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಇವತ್ತು ಒಂದು ತೇವದ ಬಟ್ಟೆ ಮಾಡಿಕೊಂಡು ಎಲ್ಲ ಫುಲ್ಲು ಸೋಫಾನೆಲ್ಲ ಒರೆಸಿ ಕ್ಲೀನ್ ಮಾಡಿಕೊಂಡೆ. ಸೋಫಾ ಕವರ್ ಒಂದು ಚೇಂಜ್ ಮಾಡಿಲ್ಲ. ಸೊ ಚೇಂಜ್ ಮಾಡಬೇಕು. ಇನ್ನು ಅಷ್ಟು ಗಲೀಜಾಗಿಲ್ಲ, ಯಾರೂ ಬರಲ್ಲ ಏನೂ ಇಲ್ಲ. ಇನ್ನು ಹಾಕ್ಬಿಟ್ಟು 1 ವಾರನೋ 2 ವಾರನೋ ಆಗಿದೆ ಅಷ್ಟೇ. ನನಗೆ ಅದೊಂದು ಸ್ವಲ್ಪನೂ ಕೂಡ ಗಲೀಜಾಗಿಲ್ಲ, ಅಷ್ಟು ನೀಟಾಗಿದೆ ಸೋಫಾ ಕವರೆಲ್ಲ. ಸೊ ಎಲ್ಲ ಒರೆಸಿ ಕ್ಲೀನ್ ಮಾಡಿಕೊಂಡೆ. ಅಡುಗೆ ಮನೆಯೂ ಕೂಡ ಎಲ್ಲ ಕ್ಲೀನ್ ಮಾಡಿಕೊಂಡು ಇವಾಗ ಹಾಲೊಂದು ಕ್ಲೀನ್ ಮಾಡ್ಕೋಬೇಕು. ಫ್ರಿಜ್ ಎಲ್ಲದನ್ನು ಒರೆಸಿ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಬೇಕಾಗಿರೋ ಅಂಥದ್ದೆಲ್ಲದನ್ನು ಎತ್ತಿಟ್ಕೊಂಡಿದ್ದೀನಿ. ಸ್ವಲ್ಪ ಗೋಧಿ ಹಿಟ್ಟು ಹಾಗೆ ಖಾರದ ಪುಡಿ ಧನಿಯಾ ಪುಡಿ ಎಲ್ಲದನ್ನು ಜರಡಿ ಹಿಡ್ದು ಎತ್ತಿಟ್ಕೊಂಡ್ಬಿಡೋಣ ಅಂದ್ಬಿಟ್ಟು ಎಲ್ಲದನ್ನು ಜರಡಿ ಹಿಡ್ಕೊತಾ ಇದ್ದೀನಿ. ಅಷ್ಟಾಗಿ ನಾನು ಗೋಧಿ ಹಿಟ್ಟು ಇತ್ತೀಚೆಗೂ ಕೂಡ ಯೂಸ್ ಮಾಡೋಕ್ಕೆ ಹೋಗಲ್ಲ. ಯಾವಾಗಾದ್ರೂ ತುಂಬ ನನಗೆ ರೊಟ್ಟಿ ತಿನ್ನೋಂಗಾಯ್ತು ಅಥವಾ ಚಪಾತಿ ತಿನ್ನೋಂಗಾಯ್ತು ಅಂದರೆ ಒಂದು 2 ಚಪಾತಿ ಮಾಡಿಕೊಂಡು ತಿಂತೀನಿ. ಸೊ ಒಂದು 2 kg ಅಷ್ಟು ರಿಲಯನ್ಸಲ್ಲಿ ಶಾಪಿಂಗ್ ಮಾಡಿದ್ರೆ ಒಂದು 2,000 ರೂಪಾಯಿ ಮೇಲೆ ಮಾಡಿದ್ರೆ ಅದು ಒಂದೊಂದು kg ₹1 2 ಏನೋ ತೊಗೊಂಡು ಕೊಡ್ತಾರೆ. ಸೊ ಆ ಥರದ್ದು 2 ಪ್ಯಾಕೆಟ್ ಬಂದಿತ್ತು. ನಾನು ಸಕ್ಕರೆ ತೊಗೊಂಡಿರಲಿಲ್ಲ, ಅದ್ರ ಬದಲಿಗೆ ಗೋಧಿ ಹಿಟ್ಟು ತೊಗೊಂಡಿದ್ದೆ. ಅದನ್ನೆಲ್ಲ ಇವತ್ತು ಜರಡಿ ಹಿಡಿದ್ಬಿಟ್ಟು ನೀಟಾಗಿ ಬಾಕ್ಸಿಗೆ ಹಾಕಿ ಎತ್ತಿಟ್ಟು, ಹಾಗೆ ಖಾರದ ಪುಡಿ ಧನಿಯಾ ಪುಡಿ ಎಲ್ಲದನ್ನು ಜರಡಿ ಹಿಡಿದ್ಬಿಟ್ಟು ಸ್ಟೋರ್ ಮಾಡಿ ಎತ್ತಿಟ್ಕೊಂಡ್ಬಿಟ್ಟೆ. ಇವಾಗ ಅದೆಲ್ಲ ಬಾಕ್ಸ್ಗಳು ಎಲ್ಲ ಫುಲ್ ಕಸ ನೋಡಿ ಎಷ್ಟೊಂದಿದೆ ಅಂತ. ಅಷ್ಟರೊಳಗೆ ಚುಕ್ಕಿನೂ ಬಂದ್ಲು. ಅವಳ ಹತ್ರ ಮಾತಾಡ್ಕೋತಾ ಕೆಲಸಗಳನ್ನೂ ಶುರು ಮಾಡ್ಕೊಬಿಡೋಣ ಅಂದ್ಬಿಟ್ಟು ಹಾಗೆ ಕಸನ್ನೆಲ್ಲ ಗುಡಿಸ್ಕೋತಾ ಇದ್ದೀನಿ. ಸೊ ಎಷ್ಟು ಕಸ ಇದೆ ನೋಡ್ತಾ ಇರ್ಬೋದು. ಇದಿಷ್ಟನ್ನು ನಾನು 1 ಮಂತಿಂದ ಹಾಗೆ ಪೆಂಡಿಂಗ್ ಇಟ್ಕೊಂಡಿದ್ದೀನಿ, ಕ್ಲೀನ್ ಮಾಡಲಿಕ್ಕೆ ಆಗಿರಲಿಲ್ಲ. ಕಸ ಎಲ್ಲ ಗುಡಿಸ್ಕೊಂಡು ಎಲ್ಲ ಫುಲ್ ಕ್ಲೀನ್ ಮಾಡಿಕೊಂಡು
ಹಾಗೇನೆಲ್ಲನೂ ಕೂಡ ಉರಿಸ್ಕೊಳ್ತಾ ಇದ್ದೀನಿ. ಹಾಗೆ ಪೂಜೆ ಎಲ್ಲ ಮಾಡ್ಕೊಳ್ಳಿಕ್ಕೆ ಸರಿ ಹೋಗುತ್ತೆ ಅಂತ. ಮತ್ತು ಖಾರದ ಪುಡಿ ಧನಿಯಾ ಪುಡಿ ಎಲ್ಲ ಜರಡಿ ಹಿಡ್ದಿದ್ನಲ್ವ ಅದ್ರದ್ದೆಲ್ಲ ಹಾಗೇ ಇರುತ್ತೆ. ಅದಕ್ಕೋಸ್ಕರ ಒಂದು ಸಲ ನೆಲ ಎಲ್ಲ ನೀಟಾಗಿ ಒರೆಸ್ಕೊಂಬಿಟ್ರೆ ಮನೆಯೂ ಕ್ಲೀನಾಗಿರುತ್ತೆ, ಒಂಥರ ಫ್ರೆಶ್ ಫೀಲ್ ಕೊಟ್ಟಂಗೆ ಆಗುತ್ತೆ ಅಂದ್ಬಿಟ್ಟು ಎಲ್ಲ ಒರೆಸ್ಕೊಂಡಿದ್ದಾಯಿತು. ಇವಾಗ ಒಳಗಡೆಯಿಂದ ನೀಟಾಗೆಲ್ಲ ನಿಧಾನಕ್ಕೆ ಒರೆಸ್ಕೊಂಡು ಬಂದೆ. ಅದಾದಮೇಲೆ ಹಾಸ್ಪಿಟಲ್ಗೆ ಹೋಗೋದಿತ್ತು ನನಗೆ. ಟ್ಯಾಬ್ಲೆಟ್ ಎಲ್ಲ ಖಾಲಿಯಾಗಿತ್ತು. ಮತ್ತೆ ಟ್ಯಾಬ್ಲೆಟ್ ತೊಗೋಬೇಕೋ ಬೇಡೋ ಅನ್ನೋದು ಗೊತ್ತಿಲ್ಲ. ಒಂದು ಸಲ ಟ್ಯಾಬ್ಲೆಟ್ ಖಾಲಿ ಆದರೆ ಸಾಕು, ನನಗೆ ಹೋಗಬೇಕು ಅಂತಲೇ ಅನ್ನಿಸ್ತಾ ಇರೋದು. ಹಾಸ್ಪಿಟಲ್ಗೆ ಹೋಗಿ ಒಂದು ಸಲ ತೋರಿಸ್ಕೊಬರೋಣ ಅಂತ ಹೋದೆ. ಮತ್ತೆ ಇಷ್ಟು ಟ್ಯಾಬ್ಲೆಟ್ ಬರೆದ್ಬಿಟ್ಟು ಕೊಟ್ಟರು. ಸೊ ಅದನ್ನು ಕಂಟಿನ್ಯೂ ಮಾಡೋಕ್ಕೆ ಹೇಳಿದರು. ನನಗೆ ಅದು ಯಾವ ಇದರಲ್ಲೋ ಮರೆತೇ ಹೋಗಿತ್ತು. ಮತ್ತೆ ಹೋದೆ, ಚೆಕಪ್ ಎಲ್ಲ ಮಾಡಿದ್ರು, ವೆಯ್ಟ್ ಎಲ್ಲ ತೂಕ ಹಾಕಿದ್ರು. ಸೊ 55 kg ಅಷ್ಟೇ ಇದ್ದೀನಿ ಇವಾಗ. ನಾನು 59 kg ಇದೆ. ನಾನು 59 kg 300 ಗ್ರಾಮ್ ಇದ್ದೆ. ಇವಾಗ ಸ್ವಲ್ಪ ಕಡಿಮೆ ಆಗಿದ್ದೀನಿ, 4 kg ಅಷ್ಟು ಕಡಿಮೆ ಆಗಿದ್ದೀನಿ ನಾನು. ಇನ್ನಿಷ್ಟೇ ಇರಿ, ಪರವಾಗಿಲ್ಲ, ನಾರ್ಮಲ್ ಇದ್ದೀರಾ, ನಿಮ್ಮ ಐಟಿಗೆ ಕರೆಕ್ಟಾಗಿದ್ದೀರಾ ಅಂದರು. ಬಟ್ ನೋಡೋರು ಕೆಲವ್ರು ಜನ ಏನಂತಾರೆ, ನೀವು ಹಂಗಾಗಿದ್ದೀರಾ ಹಿಂಗಾಗಿದ್ದೀರಾ, ಸಣ್ಣಕ್ಕಿದ್ದೀರಾ, ಕೆನೆ ಎಲ್ಲ ಒಳಗೋಗಿದೆ ಅಂತಾರೆ. ಎಷ್ಟು ಆಪ್ರೇಷನ್ ಮಾಡಿಸ್ಕೊಂಡಿರೋ ಹೆಣ್ಮಕ್ಳಿಗೆ ಗೊತ್ತಿರುತ್ತೆ ಅದ್ರ ನೋವು ಏನು ಅಂತ ಅಂತಾರಲ್ಲ, ಅವರಿಗೆ ಖಂಡಿತವಾಗ್ಲೂ ಗೊತ್ತಿರಲ್ಲ. ಈ ಥರ ಏನಾದ್ರೂ ಮೇಜರ್ ಸರ್ಜರಿ ಆಗಿರುತ್ತಲ್ಲ ಅಂಥವ್ರು ಏನಾದರೂ ಸಣ್ಣ ಆದರೆ ಅಥವಾ ದಪ್ಪ ಆದರೆ ದಯವಿಟ್ಟು ಆಡ್ಕೊಳ್ಳೋದನ್ನ ಕಡಿಮೆ ಮಾಡಿ. ಯಾಕಂದರೆ ಅವ್ರು ನೋವು ತಿಂತಾ ಇರ್ತಾರಲ್ಲ, ನೋವು ತಿನ್ನೋರಿಗೆ ಮಾತ್ರ ಆ ನೋವಿನ ಅನುಭವ ಆಗಿರುತ್ತೆ. ಸುಮ್ಮನೆ ಎಲ್ಲೋ ಕೂತ್ಕೊಂಡ್ಬಿಟ್ಟು ಏನೋ ಹೇಳೋದು, ಒಬ್ಬರನ್ನ ನೋಡಿ ಆಡ್ಕೊಳ್ಳೋದು, ನೀವು ಹಂಗಿದ್ದೀರಾ ಹಿಂಗಿದ್ದೀರಾ ಅಂತ ಜರಿಯೋದು, ಅದೆಲ್ಲ ಮಾಡ್ಲಿಕ್ಕೆ ಹೋಗಬೇಡಿ. ಎಲ್ರಿಗೂ ಅವ್ರವ್ರದ್ದೇ ಆದಂಥ ರೂಪ ಇರುತ್ತೆ, ಅವ್ರದ್ದೇ ಆದಂಥ ಒಂದು ಬಾಡಿ ಸ್ಟ್ರೆಂತ್ ಇರುತ್ತೆ. ಸೊ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಅಷ್ಟೇ. ನನಗೆ ಮೊನ್ನೆಯಿಂದ ಅದೊಂದು ಅನುಭವ ಆಗ್ತಾಯಿದೆ. ಸೊ ತುಂಬ ಒಂದು 2-3 ಜನ ನನಗೆ ಹಂಗೆ ಅಂದರು. ಅದು ತುಂಬ ಹರ್ಟಾಯಿತು ನನಗೆ. ನನಗೂ ಫೀಲ್ ಆಗುತ್ತೆ, ಹೌದು ನಾನು ಸ್ವಲ್ಪ ವೀಕ್ ಆಗಿದ್ದೀನಿ ಅಂತ. ನಾನು ಪಟ್ಟಂತ ವೀಕ್ ಆಗಿಬಿಟ್ರೆ ನಾನು ಬಾಡಿಗಿಂತ ಬೇಗ ನನಗೆ ಕೆನ್ನೆ ಎಲ್ಲ ಸ್ವಲ್ಪ ಡೌನ್ ಆಗಿಬಿಡುತ್ತೆ, ಎಲ್ಲ ಒಳಗೆ ಹೋದಂಗೆ ಆಗಿಬಿಡುತ್ತೆ. ಸೊ ನಾನು ಸ್ವಲ್ಪ ಉದ್ದಾಗಿದ್ದೀನಲ್ಲ, ಅದು ಕಾಮನ್. ಅದು ನನ್ನ ಮನೇಲಿರೋರೇ ಯಾರಾದ್ರೂ ಆಡ್ಕೋಬೇಕು, ನನ್ನ ತಂಗಿದ್ದೀರ ಅನ್ಬೇಕು, ಇಲ್ಲ ಅಂದರೆ ಶಿವೋರು ಅನ್ಬೇಕು, ಬೇರೆ ಯಾರಾದ್ರೂ ಅನ್ಬೇಕು. ಅದನ್ನು ಬಿಟ್ಬಿಟ್ಟು ಹೊರಗಿನವ್ರು ಯಾರೋ ಏನೋ ಅಂತಂದರೆ ಎಷ್ಟು ಹರ್ಟಾಗುತ್ತೆ ಅಂದರೆ ನಿಜವಾಗ್ಲೂ ತುಂಬ ಏನೋ ಒಂಥರ ಕಿಂಡಲ್ ಮಾಡಿಕೊಂಡು ನಗೋ ಥರ ಎಲ್ಲ ಮಾತಾಡಿದ್ರು. ಅದು ತುಂಬ ಮನಸ್ಸಿಗೆ ಬೇಜಾರಾಯಿತು. ಒನ್ ಡೇ ಫುಲ್ ಹತ್ತಿದ್ದೀನಿ ನಾನು ಅವ್ರು ಹಂಗೆ ಅಂದಿದ್ದಕ್ಕೋಸ್ಕರ. ಸೊ ಆದಷ್ಟು ಅಂಥವರಿಂದ ದೂರ ಇರಬೇಕು ಅಂತ. ನನ್ನ ತಂಗಿನೂ ಬೈದು ಹೇಳಿದ್ಲು, ಏನಕ್ಕಕ್ಕ ಎಲ್ಲರಿಗೂ ತಲೆ ಕೆಡ್ಸ್ಕೊತೀಯ, ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡ, ನಾನು ಆಡ್ಕೋಬೇಕು, ಇಲ್ಲಾಂದರೆ ಅಣ್ಣ ಆಡ್ಕೋಬೇಕು, ನಾವೇ ನಿನ್ಗೆ ಏನು ಅನ್ನಲ್ಲ ಅಂದಮೇಲೆ ಅವ್ರು ಯಾರು ಅದನ್ನು ಕೇಳೋಕ್ಕೆ. ಫಸ್ಟ್ ಅವ್ರು ನೋಡ್ಕೊಳ್ಳೋಕೆ ಹೇಳು, ಆಮೇಲೆ ಇನ್ನೊಬ್ಬರ ಬಗ್ಗೆ ಜಡ್ಜ್ ಮಾಡೋಕ್ಕೆ ಹೇಳು. ನೀನು ಹೆಂಗಿದ್ರೂ ನೀನು ಇಷ್ಟಪಡ್ಬೇಕು ಅಷ್ಟೇ, ಬೇರೆ ಯಾರೋ ಏನೋ ಅಂದರು ಅಂದ್ಬಿಟ್ಟು ನೀನು ಚೇಂಜಸ್ ಮಾಡ್ಕೊಳಕ್ಕಾಗಲ್ಲ ಅಂತೇಳಿ ಬೈದ್ಲು. ಆಮೇಲೆ ಶಿವರು ಹಾಗೆ ಬೈದರು. ಆಗ ಸ್ವಲ್ಪ ಸಮಾಧಾನ ಆಯಿತು. ಆಮೇಲೆ ನಾರ್ಮಲಿ ಅಂತೆ ಆದೆ. ಸೊ ಪೂಜೆ ಎಲ್ಲ ಮುಗಿಸಿ ಇವಾಗ ಅಡುಗೆಗೆ ಶುರು ಮಾಡ್ಕೊಂಡಿದ್ದೀನಿ. ಅಡುಗೆಗೆ ಇವತ್ತು ಮೊಳಕೆ ಕಟ್ಟಿದ ಕಾಳುಗಳಿತ್ತು, ಮಿಕ್ಸ್ ಕಾಳುಗಳು, ಅದು ಮತ್ತು ಸ್ವಲ್ಪ ಪಾಲಕ್ ಸೊಪ್ಪು ಹಾಕ್ಬಿಟ್ಟು ಸಾಂಬಾರು ಮಾಡ್ಕೊಳ್ಳೋಣ ಅಂತ ಕುಕ್ಕರ್ಗೆ ಇಟ್ಕೋತಾ ಇದ್ದೀನಿ. ಜೊತೆಗೆ ಸ್ವಲ್ಪ ರೈಸ್ ಮಾಡ್ಕೋತೀನಿ. ರಾತ್ರಿ ಟೈಮು ಅಥವಾ ಚಪಾತಿ ಎಲ್ಲ ತಿನ್ಲಿಕ್ಕೆ ಹೋಗಲ್ಲ ನಾನು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಗಟ್ಟಿಯಾಗಿ ಸಾಂಬಾರು. ಇತ್ತೀಚೆಗೆ ಸ್ವಲ್ಪನೇ ಮಸಾಲೆ ತಿನ್ನೋದೆಲ್ಲ ಅಭ್ಯಾಸ ಮಾಡ್ಕೋತಾ ಇದ್ದೀನಿ. ಎಷ್ಟು ದಿನ ಅಂತ ಹೇಳ್ಬಿಟ್ಟು ಬರೀ ಸಪ್ಪೆ ಸಾಂಬಾರು, ಬರೀ ರೈಸು ತಿನ್ನೋಕ್ಕಾಗುತ್ತಲ್ವ. ಸೊ ಹಾಗಾಗಿ ಸ್ವಲ್ಪ ಊಟದಲ್ಲೂ ಕೂಡ ಚೇಂಜಸ್ ಮಾಡ್ಕೋತಾ ಇದ್ದೀನಿ. ಬಿಸಿ ಸಾಂಬಾರು ಜೊತೆಲಿ ಬಿಸಿ ಅನ್ನ, ಹಾಗೆ ಸ್ವಲ್ಪ ತುಪ್ಪ, ಹಾಗೆ ಸೌತೆಕಾಯಿ ಹಾಕ್ಕೊಂಡು ಊಟ ಕೂಡ ಮುಗಿಸ್ದೆ. ಅಷ್ಟರೊಳಗೆ ಮೆಡಿಕಲಿಂದ ಕಾಲ್ ಮಾಡಿದರು, ಟ್ಯಾಬ್ಲೆಟ್ ಬಂದಿದೆ ತೊಗೊಂಡೋಗಿ ಅಂತ. ಹಾಗೆ ಟ್ಯಾಬ್ಲೆಟ್ ತೊಗೊಂಡು ಒಂದು ಹಾಕೋದಂಗೂ ಆಯಿತು, ಮನೆ ಕಡೆ ಹೊರಟೆ. ಸೊ ಇದಿಷ್ಟು ನನ್ನ 2 ದಿನದ ಡೈಲಿ ರುಟೀನ್ ಬ್ಲಾಗ್ ಆಗಿತ್ತು. ಹೇಗಿತ್ತು ವಿಡಿಯೋ ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲವ್ ಯು ಆಲ್. ಟೇಕ್ ಕೇರ್.